ಆತ್ಮೀಯ ವೀಕ್ಷಕರೇ, ಗಾಸಿಪ್ ವಿತ್ ಗೌರವ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಳೆಯ ಬಿಡುವಿನ ವೇಳೆಯಲ್ಲಿ ನಾನಿವತ್ತು ಭೇಟಿ ನೀಡಿರುವಂಥದ್ದು ಮಂಗಳೂರಿನ ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನಕ್ಕೆ. ದಸರಾ ಆಚರಣೆ ಮಂಗಳೂರಿನಲ್ಲಿ ತುಂಬ ವಿಜೃಂಭಣೆಯಿಂದ ನಡೀತದೆ. ಅದರಲ್ಲಿ ಒಂದು ಜಾಗ ಕುದ್ರೋಳಿಯ ಗೋಕರ್ಣನಾಥೇಶ್ವರ ದೇವಸ್ಥಾನ. ಇದರ ಗೋಪುರ. ಇಲ್ಲಿ ಬರುವವರಿಗೆ ನನ್ನದೊಂದು ಸ್ಮಾಲ್ ಸಜೆಷನ್ ಏನಂದರೆ, ನಿಮ್ಮ ವೆಹಿಕಲ್ಗಳನ್ನು ಸ್ವಲ್ಪ ದೂರದಲ್ಲೇ ಇಟ್ಟು ಚೂರು ನಡ್ಕೊಂಡು ಹೋಗಿ. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಮಾಡಿ ಅಂದರೆ ನಿಮಗೆ ಟ್ರಾಫಿಕ್ ಜಾಮ್ ಆಗುವಂಥದ್ದು, ಅದು ನೀವು ವೆಹಿಕಲ್ನಲ್ಲಿ ಬರುವುದಕ್ಕಿಂತ ವೆಹಿಕಲನ್ನು ದೂರ ಇಟ್ಟು ನಡ್ಕೊಂಡು ಬಂದ್ರೇ ತುಂಬ ಬೇಗ ಮುಟ್ತೀರಾ. ಫುಲ್ ರೋಡಲ್ಲಿ ಲೈಟಿಂಗ್ ಇರ್ತದೆ, ಅದನ್ನು ನೋಡ್ಕೊಂಡು ಬರಲಿಕ್ಕೆ ಸಹ ಒಂದು ಚೆಂದ ಕಾಣ್ತದೆ. ಇದು ದೇವಸ್ಥಾನದ ಗೇಟು. ಆಚೆ ಈಚೆ ಎರಡು ಆನೆ ಮೂರ್ತಿಗಳು. ಇದು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರುವಂಥ ದೇವಸ್ಥಾನ. ನೋಡ್ಬೋದು ಶಿವ ಹಾಗೂ ಪಾರ್ವತಿ. ಹಾಗೆ ನಮಗೆ ಎದುರಿಗೆ ಕಾಣ್ತಿರುವಂಥದ್ದು ಗೋಕರ್ಣನಾಥೇಶ್ವರ ದೇವಸ್ಥಾನ. ಇದು ಆಂಜನೇಯ ಸ್ವಾಮಿಯ ಗುಡಿ. ನವರಾತ್ರಿ ಸಮಯದಲ್ಲಿ ಸಾಕಷ್ಟು ಭಕ್ತರು ಇಲ್ಲಿ ಬರ್ತಾರೆ, ಹಾಗಾಗಿ ನಾವು ಜಾಗ್ರತೆಯಲ್ಲಿ ಕೂಡ ಇರಬೇಕು. ಇದು ಸಾಯಿಬಾಬಾ ದೇವರ ಗುಡಿ. ಹಾಗೆ ಈ ದ್ವಾರ ಏನು ಕಾಣ್ತುಂಟು, ಇದು ಗೋಕರ್ಣನಾಥೇಶ್ವರ ದೇವರು. ಆ ದೇವಸ್ಥಾನದ ಬಲಬದಿಯಲ್ಲಿ ನವರಾತ್ರಿಯ ನವದುರ್ಗಿಯರನ್ನು ಹಾಗೂ ಶಾರದೆಯ ಮೂರ್ತಿಗಳನ್ನು ನಾವು ನೋಡ್ಬೋದು. ದೇವಸ್ಥಾನದ ಬಲಭಾಗದಲ್ಲಿರುವಂಥ ಹಾಲ್ನ ಒಳಗೆ ಹೋಗಬೇಕು. ಸೊ ಇದು ನವರಾತ್ರಿಯ ನವ ದೇವತೆಗಳಿರುವಂಥ ಹಾಲ್. ಮೊದಲಿಗೆ ನಮಗೆ ವಿಘ್ನ ವಿನಾಶಕ ಮಹಾಗಣಪತಿ ದೇವರ ಮೂರ್ತಿ ಸಿಗ್ತದೆ. ಶೈಲಪುತ್ರಿ ದೇವರು, ಬ್ರಹ್ಮಚಾರಿಣಿ ಅಮ್ಮ, ಚಂದ್ರಘಂಟ ದೇವರು, ಸೊ ಮಧ್ಯದಲ್ಲಿ ನಮ್ಗೆ ಕಾಣ್ತಿರುವಂಥ ಶಾರದೆ. ಹಾಗೆ ಇದು ಕೂಷ್ಮಾಂಡಿನಿ ದೇವರು, ಈಗ ಶಾರದೆ. ಕುದ್ರೋಳಿಯ ಶಾರದೆಯ ಮೆರವಣಿಗೆ ಕೂಡ ಅಷ್ಟೇ ವಿಜೃಂಭಣೆಯನ್ನು ಹಾಕ್ತಾರೆ. ಈಗ ನಾವು ನೋಡ್ತಿರುವಂಥದ್ದು ಸ್ಕಂದಮಾತಾ ದೇವರ ವಿಗ್ರಹ. ಕಾತ್ಯಾಯಿನಿ ದೇವರು, ಮಹಾಕಾಳಿ ಅಥವಾ ಕಾಲರಾತ್ರಿ ದೇವರು, ಮಹಾಗೌರಿ ದೇವರು, ಸಿದ್ಧಿದಾತ್ರಿ ದೇವರು. ಇದು ವಿಘ್ನ ವಿನಾಶಕ ಮಹಾಗಣಪತಿ ದೇವರು. ಹಾಗೆ ಪರಶುರಾಮ, ಶ್ರೀರಾಮ, ಇನ್ನಿತರ ಕೆಲವು ಮೂರ್ತಿ. ಹಾಗೆ ವೀಣೆ ನುಡಿಸ್ತಾ ಇದ್ರು. ನಂತರ ನಾವು ಹೊರಗೆ ಬಂದ ಕೂಡಲೇ ನಮಗೆ ಈ ದೇವಸ್ಥಾನದ ದೀಪಾಲಂಕಾರ ಕಾಣ್ತದೆ. ಬಹುಶಃ ಅಲ್ಲಿ ಹತ್ತಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೀತಾ ಇರ್ತಾರೆ. ದೇವಸ್ಥಾನದ ಹತ್ತಿರ ಇರುವಂಥ ಕೃಷ್ಣನ ದೇವಾಲಯದ ಹತ್ರ ಗೀತೋಪದೇಶದ ನಂತರ ಇದು ದೇವರ ಬೆಳ್ಳಿಯ ರಥ. ಸೊ ಲೈಫಲ್ಲೊಮ್ಮೆ
ಮೈಸೂರು ದಸರಾವನ್ನು ಸಹ ನೋಡಬೇಕು, ಹಾಗೆ ಮಂಗಳೂರಿನ ದಸರಾವನ್ನು ಸಹ ನೋಡಬೇಕು. ಇದು ಗೋಕರ್ಣನಾಥೇಶ್ವರ ದೇವಸ್ಥಾನದ ಹೋಮರಕುಂಡ. ಹಾಗೆ ನಾವೀಗ ಸುತ್ತು ಬರ್ತಾ ಇರುವಂಥದ್ದು ಗೋಕರ್ಣನಾಥೇಶ್ವರ ದೇವಸ್ಥಾನದ ಕೊಳ, ಏನು ಕೆರೆ. ಕೆರೆಯ ಸುತ್ತಮುತ್ತ ನಾವು ನೋಡ್ಬೋದು ಸುಮಾರು ವಿಗ್ರಹಗಳನ್ನು ಮಾಡಿದ್ದಾರೆ. ಒಂಥರ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ರಾತ್ರಿ 10:30 ತನಕ ಕುದ್ರೋಳಿ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇರ್ತದೆ. ಹಾಗೆ ಇನ್ನೊಂದು ಏನಂದರೆ, ದೇವಸ್ಥಾನದ ಒಳಗಡೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಇರುವುದಿಲ್ಲ. ಹಾಗಾಗಿ ಇದು ದೇವಸ್ಥಾನದ ಮಹಾದ್ವಾರ ಗೋಪುರ. ಒಳಗಡೆ ವಿಡಿಯೋ ಚಿತ್ರೀಕರಣವನ್ನು ನಾನು ನಿಮಗೆ ತೋರಿಸೋದಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.